ಬ್ರೇಕ್ನ ನಂತರ ಮತ್ತೆ ನ್ಯೂಸ್ ಅವರ್ಗೆ ಸ್ವಾಗತ. ಈಗಷ್ಟೇ ಆರ್ ಅಶೋಕ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮಾಜಿ DCM ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಕೂಡ ಹೌದು. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ವಿ, ಶಿಕಾರಿಪುರದ ಗೆಲುವೇನಿದೆ ಅದು ಯಡಿಯೂರಪ್ಪನವ್ರ ಗೆಲುವ ಅಥವಾ BJPಯ ಗೆಲುವ? ಯಾರ ಗೆಲುವು ಶಿಕಾರಿಪುರದ್ದು? ಕೇವಲ ಅದೊಂದೇ ನೀವು ಗೆದ್ದಿರೋದು. ಬಳ್ಳಾರಿ ಬಗ್ಗೆ ನೀವೇ ಉಸ್ತುವಾರಿ ವಹಿಸಿದ್ರಿ, ನಿಮ್ಮ ಬಳಿ ಉತ್ತರ ಇಲ್ಲೇನೋ ಬಹುಶಃ ಇವತ್ತು. ಚಿಕ್ಕೋಡಿಯ ಬಗ್ಗೆ ಏನು ಮಾತಾಡ್ತೀರಿ ನೀವು? ನಿಮ್ಮ ಸರದಿ ಈಗ ಅಶೋಕ್ ಅವರು. ಯಡಿಯೂರಪ್ಪನವರು ನಮ್ಮ ನಾಯಕರು, ಸುಮಾರು 40 ವರ್ಷ BJPಯಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ವರ್ಷ ಅವರು ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿ ಕಟ್ಟಿದ್ರು. ಆದ್ರೂ ಅವರು ಪೂರ್ತಿ ಅವರ ಜೀವನದ ಒಂದು ಹಾದಿಯನ್ನು ನೋಡಿದಾಗ 99% ನಮ್ಮ ಜೊತೆನೇ ಇದ್ದಾರೆ. ಆದ್ದರಿಂದ ಈ ಗೆಲುವು ಯಡಿಯೂರಪ್ಪನವ್ರದ್ದು ಅನ್ನೋದಕ್ಕೂ ಆಗಲ್ಲ, ಈ BJP ಅನ್ನೋದಕ್ಕೂ ಆಗಲ್ಲ. ಇದು ಒಟ್ಟು ಸಂಘಟನೆ ಯಡಿಯೂರಪ್ಪ ಇವೆಲ್ಲರ ಗೆಲುವು ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲಲ್ಲ, ನಮ್ಮ ಪಾರ್ಟಿ ಈಸ್ ನ್ಯಾಷನಲ್ ಪಾರ್ಟಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಭಾಳಷ್ಟು ಜನ ನಾಯಕರುಗಳು ಬಂದು ಹೋಗಿದ್ದಾರೆ, ದೇಶದಲ್ಲಿ ಭಾಳಷ್ಟು ಜನ ನಾಯಕರು ಬಂದ. ಇವತ್ತು ಮೋದಿಯವರ ಅಲ್ಲೇ ಇದೆ, ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರಿತ್ತು, ಅದ್ರ ಹಿಂದೆ ಅದ್ವಾನಿಯವರಿತ್ತು. ಈ ಥರದ್ದೆಲ್ಲ ಬರ್ತಾ ಇರ್ತತೆ, ಹೋಗ್ತಾ ಇರ್ತತೆ. ಒಟ್ಟಾರೆ ವಿಜಯ ಏನಿದೆ, ನಾನು ರಾಘವೇಂದ್ರ ಅವ್ರು ಮಾತಾಡಿದಾಗ ಕೇಳಿದೆ, ಅವರೆಲ್ಲ ಅಭಿನಂದನೆಗಳನ್ನು ಪಕ್ಷಕ್ಕೆ ಸಲ್ಲಿಸಿದ್ದಾರೆ. ಪಕ್ಷ ನನಗೆ ಗುರ್ತು ಟಿಕೆಟ್ ಕೊಟ್ಟಿದೆ, ಪಕ್ಷ ನನಗೆ ಗೆಲ್ಲಿಸಿದೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ನಾವು ಸೋತಿದ್ದೀರಿ ಅಂತಲ್ಲ, ಇದೊಂಥರ ಸಮುದ್ರದ ಅಲೆ ಇದ್ದಂಗೆ, ಮೇಲೆ ಹೋದವ್ರು ಕೆಳಗಡೆ ಬರಬೇಕು, ಕೆಳಗಡೆ ಬಿದ್ದವ್ರು ಮೇಲೆ ಬರಬೇಕು. ಏನು ಇವತ್ತು ರಿಸಲ್ಟ್ ಬಂದಿದೆ, ಬಳ್ಳಾರಿ ಇರಬೇಕು, ನಾನೇ ಇನ್ಚಾರ್ಜ್ ಇದ್ದೆ ಬಳ್ಳಾರಿಯಲ್ಲಿ. ಇವತ್ತು ಸರ್ಕಾರ ಇನ್ನೂ 3.5 ವರ್ಷ ಇದೆ. ಯಾವ ಅಧಿಕಾರಿನೂ ಸರ್ಕಾರದ ವಿರುದ್ಧ ಮಾತಾಡೋಂಗಿಲ್ಲ. ಯಾವ ಕಾಂಟ್ರಾಕ್ಟ್ರುಗಳು ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವ್ರ ಬಿಲ್ಲು ಬೇರೆ ಬೇರೆ ಸಮಸ್ಯೆಗಳು ಇರ್ತದೆ. ಜನಕ್ಕೂ ಅಷ್ಟೇ, ಡೆವಲಪ್ಮೆಂಟ್ ಆಗಬೇಕಾದ್ರೆ ನಾವು ಯಾಕೆ ಸರ್ಕಾರ ಇದೆ ವಿರುದ್ಧ ಮಾಡ್ಕೊಂಡ್ರೆ ನಮ್ಗೆ ಡೆವಲಪ್ಮೆಂಟ್ ಆಗ್ತದೋ, ಎಲ್ಲನೂ ಅಲ್ಲಿ ಭಾಳ ಇಂಪಾರ್ಟೆಂಟು. ಅದಕ್ಕಿಂತ ಭಾಳ ಮುಖ್ಯವಾಗಿ ಈ ಸರಿ ಚುನಾವಣೆಯ ಒಂದು ನೀವು ಕೆಮಿಸ್ಟ್ರಿಗೆ ಹೋದರೆ, ಪ್ರತಿ ಬಾರಿ JDS ಏನಿತ್ತು, JDS ಕೆಲವು ಬಾರಿ 15,000 20,000 ಈ ಥರ ಓಟ್ ತೊಗೊಳ್ತಾ ಇತ್ತು. ಇವತ್ತು ಬಳ್ಳಾರಿಯಲ್ಲಿ ಡೈರೆಕ್ಟ್ JDS ಮರ್ಜ್ ಆಗೋಯ್ತು ಕಾಂಗ್ರೆಸ್ ಜೊತೆ. ಸೂರ್ಯನಾರಾಯಣ ರೆಡ್ಡಿ ಅವರು ಹೋಗಿ, ಹೌದು, ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ವೇದಿಕೆಯಲ್ಲೇ ಕೂತು ಕಾಂಗ್ರೆಸ್ ಪರವಾಗಿ ಕ್ಯಾನ್ವಾಸ್ ಮಾಡಿದ್ರು. ಇಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಏನು ಹೇಳಿದ್ರು, ನಾವು ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾನೆ ಇದ್ರು ಸಹ ಅಲ್ಲಿ 3 ಕಡೆ ಸ್ಥಳೀಯವಾಗಿ ಜನತಾದಳ ಕಾಂಗ್ರೆಸ್ ಜೊತೆ ಕೂತ್ಬಿಡ್ತು, ಅವ್ರ ಜೊತೆ ಹೊಂದಾಣಿಕೆ ಮಾಡಿಬಿಟ್ಟು ಅವ್ರ ಪರವಾಗಿ ಕ್ಯಾನ್ವಾಸ್ ಮಾಡ್ತು. ಸೊ ವೋಟ್ ಏನು ಡಿವೈಡ್ ಆಗ್ತಾ ಇತ್ತು, ಅದು ಈ ಸರಿ BJP ವಿರುದ್ಧವಾಗಿ ಒಂದು ಇವತ್ತು ದೇಶದಲ್ಲಿ ಬಿಹಾರ ಇರ್ಬೋದು, ಬೇರೆ ಬೇರೆ ಕಡೆ ಈ ಸಮೀಕರಣ ಆಗ್ತಾ ಇದೆ. ಬಿಹಾರದಲ್ಲೂ ಸಹ ಲಲ್ಲು ಮಹಾಮೈತ್ರಿ ಆಗಿದೆ, ಅಲ್ಲಿ ನಿತೀಶ್ ಮೈತ್ರಿಗೆ ಗೆಲುವು ಸಿಕ್ಕಿದೆ. ಬಹಳ ವರ್ಷಗಳ ಕಾಲ ಇಬ್ಬರು ವೈರಿಗಳ ರೀತಿ ಒಬ್ಬರು ಜಗಳ ಆಡಿದವರು ಇವತ್ತು ಒಂದಾಗಿದ್ದಾರೆ. ಈ ಕಾರಣ BJPಯನ್ನ ಎದುರಿಸಬೇಕು ಅನ್ನೋ ದೃಷ್ಟಿಯಿಂದ, BJP ಪ್ರಬಲ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಈ ಥರದ ಹೊಂದಾಣಿಕೆ ಆಗಿದೆ. ಅದು ಕರ್ನಾಟಕದಲ್ಲೂ ಮಾಡಿದ್ದಾರೆ, ಅದು ಒಂದು ಹಿನ್ನಡೆ. ಈ 4 ವಿಚಾರಗಳಿಂದ ಇವತ್ತು ಕರ್ನಾಟಕದಲ್ಲಿ ನಮಗೆ 1 ಸೀಟನ್ನು ನಾವು ಕಳ್ಕೊಂಡಿದ್ದೀರಿ. 3 ಎಲೆಕ್ಷನಲ್ಲಿ 2 ನಮ್ಮದು BJP ಸೀಟು, ಅದರಲ್ಲಿ 1 ನಾವು ಕಳ್ಕೊಂಡಿದ್ದೀರಿ. ಹಂಗಂದ್ಬಿಟ್ಟು ಕಳ್ಕೊಂಡಿದ್ದೀರಿ ಅಂತೇಳಿ ನಾವು ಸುಮ್ಮನೆ ಕೂರೋ ಪ್ರಶ್ನೆನೇ ಇಲ್ಲ. ಮತ್ತೆ ಬಳ್ಳಾರಿಯಲ್ಲಿ BJPಯನ್ನು ಕಟ್ಟುವಂಥದ್ದಕ್ಕೆ, BJPಯಲ್ಲಿ ಅಲ್ಲಿ ಇರ್ತಕ್ಕಂಥ 7 ಸ್ಥಾನಗಳನ್ನು ಗೆಲ್ಲುವಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಅದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಇವತ್ತು ಆಗಿರೋವಂಥ ಗೆಲುವೇನಿದೆ, ಯಾರ್ಯಾರು ಗೆದ್ದಿದ್ದಾರೆ, BJPಯಿಂದ ಗೆದ್ದಿರೋವಂಥ ನಮ್ಮ ರಾಘವೇಂದ್ರ ಇರ್ಬೋದು, ಕಾಂಗ್ರೆಸ್ಸಿಂದ ಗೆದ್ದಿರ್ತಕ್ಕಂಥವ್ರು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದೊಂದು ನಾವು ಏನೇ ಮಾತಾಡಿದ್ರೂ ಚುನಾವಣೆಯಲ್ಲಿ ಏನೋ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ ಹೇಳಿದ್ರೂ ಸಹ ರಿಸಲ್ಟನ್ನು ನಾವು ಒಪ್ಕೊಳಬೇಕು. ಒಂದು ಡೆಮೋಕ್ರಸಿ ಸಿಸ್ಟಮಲ್ಲಿ ರಿಸಲ್ಟನ್ನು ನಾವು ಒಪ್ಕೊಬೇಕಾಗಿದ್ದು, ಪ್ರಾಮಾಣಿಕವಾಗಿ ಈ ರಿಸಲ್ಟನ್ನು ಒಪ್ಕೊತಾ ಇದ್ದೀರಿ ನಾವು. ಆಗಿರ್ತಕ್ಕಂಥ ತಪ್ಪುಗಳೇನಿದೆ ಅದಕ್ಕೆ ನಾವೇ ಕಾರಣ, BJPನೇ ಕಾರಣ. ಯಾರೋ ವ್ಯಕ್ತಿ ಮೇಲೆ ನಾವು ಹೇಳಕ್ಕೆ ಸಾಧ್ಯ ಇಲ್ಲ, BJPನೇ ಕಾರಣ. ಮುಂದಿನ ದಿನಗಳಲ್ಲಿ ಅದನ್ನು ಬದಲಾಯಿಸಿಕೊಂಡು ಸರಿ ಮಾಡಿಕೊಂಡು ಸಂಘಟನೆಯನ್ನು ಬಲಪಡಿಸುವಂಥ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಿಜಕ್ಕೂ ಈ ಚುನಾವಣೆಯಲ್ಲಿ ಗೆದ್ದವರು ಯಾರು ಅನ್ನುವಂಥ ಪ್ರಶ್ನೆನ, ಕೆಲವು ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಾನು ನಮ್ಮ ದೆಹಲಿ ಬ್ಯೂರೋ ಮುಖ್ಯಸ್ಥರಾದಂಥ ಪ್ರಶಾಂತ್ ನಾಥ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್ ನಾಥ್ ಅವ್ರನ್ನ ಮಾತಾಡ್ಸೋಕ್ಕೆ ಇಷ್ಟಪಡ್ತೇನೆ. ಈಗ ಅರ್ಕಲ್ಗೂಡು ಮಂಜು ಅವ್ರು ಹೇಳಿದ್ದನ್ನು ಕೂಡ ಕೇಳಿದ್ರಿ, ಅಶೋಕ್ ಅವರ ಸಮರ್ಥನೆಯನ್ನು ಕೂಡ ಕೇಳಿದ್ರಿ. ಒಂದು ಕಡೆ ಕಾಂಗ್ರೆಸ್ನ ಮಾತು, ಇದು ಕೇವಲ ಯಡಿಯೂರಪ್ಪನವರ ಗೆಲುವು ಅಂತ. ಅಶೋಕ್ ಅವರು ಹೇಳ್ತಾರೆ ಇದು ಸಂಘಟನೆಯ ಗೆಲುವು ಅಂತ. ಕಾಂಗ್ರೆಸ್ 2 ಕಡೆ ಗೆದ್ದಿದೆ, ಅದು ಯಾರ ಗೆಲುವು? ಹೈಕಮಾಂಡ್ ಯಾವ ದೃಷ್ಟಿಯಲ್ಲಿ ನೋಡುತ್ತೆ? ಈ ಎಲ್ಲ ಪ್ರಶ್ನೆಗಳು ಇದೆ.
ನಿಮ್ಮ ವಿಶ್ಲೇಷಣೆ ನಾಥ್ ಅವರೇ. ವೀರೇಂದ್ರ, ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಸೇರಿದಂತೆ ಕರ್ನಾಟಕದಲ್ಲಿ 9 ಸ್ಥಾನಗಳು ಬಂದರೂ ಕೂಡ ಅದು ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ನ ಪಾಲಿಗೆ ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಸ್ಥಿತಿ ಇತ್ತು. ತದನಂತರದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಉಪಚುನಾವಣೆಗಳಲ್ಲಿ 3ರಲ್ಲಿ 2 ಸ್ಥಾನಗಳನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಅಷ್ಟರ ಮಟ್ಟಿಗೆ ಉಸಿರಾಡಲಿಕ್ಕೆ ಒಂದಿಷ್ಟು ಬ್ರೀದಿಂಗ್ ಸ್ಪೇಸನ್ನು ಪಾಲಿಟಿಕ್ಸ್ನಲ್ಲಿ ಒದಗಿಸುತ್ತೆ ಅಂತಕ್ಕಂಥದ್ರಲ್ಲಿ 2 ಮಾತಿಲ್ಲ. ಯಾರ ಗೆಲುವು ಯಾರ ಸೋಲು ಅಂತಕ್ಕಂಥದ್ದು ಪಾಲಿಟಿಕ್ಸ್ನಲ್ಲಿ ಯಾವತ್ತಿಗೂ ಕ್ಯುಮ್ಯುಲೇಟಿವ್ ಇಫೆಕ್ಟ್ ಇರುತ್ತೆ. ಕೇವಲ ಒಬ್ಬರಿಂದ ಗೆಲುವು ಸಾಧ್ಯವಿಲ್ಲ, ಪಕ್ಷವೂ ಬೇಕು, ವ್ಯಕ್ತಿಯೂ ಬೇಕು, ತದನಂತರವೇ ಗೆಲುವು ಸಾಧ್ಯವಾಗುತ್ತೆ ಅಂತಕ್ಕಂಥ ವಿಶ್ಲೇಷಣೆಗಳು ಕೂಡ ಒಂದು ಕಡೆ. ಆದರೆ ನಿಶ್ಚಿತವಾಗಿ ಹೈಕಮಾಂಡ್ಗೂ ಕೂಡ ಕರ್ನಾಟಕದಲ್ಲಿ, ಯಾಕಂದರೆ ಉತ್ತರಾಖಂಡದಲ್ಲಿ 3 ಸ್ಥಾನಗಳನ್ನು ಹರೀಶ್ ರಾವತ್ ಉಪಚುನಾವಣೆಗಳಲ್ಲಿ ಗೆದ್ದುಕೊಂಡಿದ್ರು. ನರೇಂದ್ರ ಮೋದಿಯ ಅಭೂತಪೂರ್ವವಾಗಿರ್ತಕ್ಕಂಥ ಜಯದ ನಂತರ ರಾಜ್ಯಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಇರ್ತಕ್ಕಂಥ ರಾಜ್ಯಗಳಲ್ಲಿ ಉಪಚುನಾವಣೆಗಳಲ್ಲಿ ಜನ ಕಾಂಗ್ರೆಸ್ಗೆ ಮತ ನೀಡಿ ಗೆಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಶ್ಚಿತವಾಗಿ ಒಂದು ರೇ ಆಫ್ ಹೋಪ್, ಒಂದು ಆಶಾ ಕಿರಣವನ್ನು ಕಾಂಗ್ರೆಸ್ನಲ್ಲಿ ನಿಶ್ಚಿತವಾಗಿ ಮೂಡಿಸಿದೆ. ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಉಪಚುನಾವಣೆಗಳನ್ನೇ ಗೆಲುವಿನ ಮಾನದಂಡವಾಗಿ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ. ಆದರೆ ನಿಶ್ಚಿತವಾಗಿ ಹೈಕಮಾಂಡ್ಗೂ ಕೂಡ ಕರ್ನಾಟಕದಿಂದ ಬಂದಿರತಕ್ಕಂಥ 3ರಲ್ಲಿ 2 ಸ್ಥಾನಗಳು, ಅದು ಕೂಡ ಬಳ್ಳಾರಿಯ ಚರ್ಚೆ ದೆಹಲಿಯಲ್ಲಿ ಜಾಸ್ತಿ ಆಗ್ತಾ ಇದೆ ವೀರೇಂದ್ರ. ಯಾಕಂದರೆ ಚಿಕ್ಕೋಡಿ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರ ಪುತ್ರ ಗೆಲ್ತಾನೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿತ್ತು. ಆದರೆ ಬಳ್ಳಾರಿಯಲ್ಲಿ ಎಲ್ಲಿ ರಾಮುಲು ಮತ್ತೆ BJPಗೆ ಹೋಗಿ ಲೋಕಸಭಾ ಸ್ಥಾನವನ್ನು ಗೆದ್ದುಕೊಂಡಿದ್ರು, ಆ ಒಂದು ಸೀಟನ್ನು ಕಾಂಗ್ರೆಸ್ ಗೆದ್ದುಕೊಂಡಿರ್ತಕ್ಕಂಥದ್ದು ಒಂದು ಪ್ಯಾರಾಡಿಗ್ಮ್ ಶಿಫ್ಟನ್ನು ಆ ಭಾಗದಲ್ಲಿ ತೋರಿಸುತ್ತೆ ಅಂತಕ್ಕಂಥದ್ದು ಹೈಕಮಾಂಡ್ನಲ್ಲಿ ಇರ್ತಕ್ಕಂಥವರ ವಿಶ್ಲೇಷಣೆ. ವೀರೇಂದ್ರ. ಹಾಂ ಪ್ರಶಾಂತ್, ನಾನು ಮತ್ತೆ ಮಂಜು ಅವ್ರನ್ನ ಮಾತಾಡೋದಾದರೆ ಆಗಲೇ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಎತ್ತಿದ್ದೆ. ಇಡೀ ಸರ್ಕಾರ ಹೋಗಿ ಕೂರ್ತು ಅನ್ನೋದು ನೀವು ಒಪ್ಕೋತೀರಿ, ಏಕೈಕ ಯಡಿಯೂರಪ್ಪನವ್ರ ಗೆಲುವು ಇದು ಅಂತೀರಿ. ಅಂದರೆ ಯಡಿಯೂರಪ್ಪನವರೇ ಇದ್ದರು, ಇಡೀ ಕಾಂಗ್ರೆಸ್ ಸೋತೋಯ್ತು, ಇಡೀ ಕಾಂಗ್ರೆಸ್ ಸರ್ಕಾರ ಸೋತೋಯ್ತು. ನೋಡಿ, ಈ ಬೈ ಎಲೆಕ್ಷನ್ಸ್ ಅಂದಮೇಲೆ ಎಲ್ಲರೂ ಹೋಗ್ತಾರೆ. ಈಗ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಆಯಿತು, ಕುಮಾರಸ್ವಾಮಿ, ಯಡಿಯೂರಪ್ಪನವರು, ಅಶೋಕ್ ಅವರು ಪ್ರತಿಯೊಬ್ಬರು ಇದ್ರಪ್ಪ. ಅವತ್ತು ಸಿದ್ದರಾಮಯ್ಯ ಈಗಲೂ ನೆನ್ಸ್ಕೊಂಡು ಹೇಳ್ತಿರ್ತಾರೆ ಅಂತ ಎಲೆಕ್ಷನ್ ಮತ್ತೆ ಬರೋದು ಬೇಡ ಅಂತ ಹೇಳ್ತಾರೆ. ಯಾರಿಗೂ ಬರೋದು ಬೇಡ, ನಾವು ಪ್ರತ್ಯಕ್ಷವಾಗಿ ಬೆಂಬಲ ಕೊಟ್ಟಿದ್ರಿ ಮೈಸೂರಲ್ಲಿ. ಬಟ್ ನಮ್ ಜೊತೆ ವೇದಿಕೆ ಹಂಚ್ಕೊಳಕ್ಕೆ ದೇವೇಗೌಡರು ರೆಡಿ ಇರ್ಲಿಲ್ಲ, ಅದು ಸ್ಪಷ್ಟ. ನಮ್ ಜೊತೆ ವೇದಿಕೆ ಹಂಚ್ಕೊಳಕ್ಕೆ ದೇವೇಗೌಡರು ಅವತ್ತು ನಿರಾಕಾರ ಮಾಡಿದ್ರು. ವೇದಿಕೆ ಹಂಚ್ಕೊಂಡಿರ್ಲಿಲ್ಲ, ಆದ್ರೆ ಬೆಂಬಲ ಡೈರೆಕ್ಟ್ ಆಗೇ ಮಾಡಿದ್ರು. ಸಭೆಯಲ್ಲಿ ಸಮಾರಂಭದಲ್ಲಿ ಇಲ್ದಾನೆ ಇದ್ರು ಕೂಡ ಚುನಾವಣೆಯನ್ನ ನೇರವಾಗಿ ಇಬ್ರು ಸೇರಿ ಮಾಡಿದ್ರು. ಅದು ನಿಜ, ಅದು ಎಲ್ಲರಿಗೂ ಗೊತ್ತಿರುವಂತ ಅವತ್ತು ಸರ್ಕಾರ ಇಬ್ರು ಜೊತೆ ಮೈತ್ರಿ ಸರ್ಕಾರ ಎಷ್ಟು ಮಟ್ಟಿಗೆ ಹೋರಾಟ ಸರ್ಕಾರ ಒಟ್ಟಾಗಿಯೇ ಚುನಾವಣೆ ಎದುರಿಸಿದ್ದು, ಅದರಲ್ಲಿ ಎರಡು ಮಾತಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಸರ್ಕಾರ ಇದ್ದಾಗ ಅವ್ರಿಗೆ ಪ್ರತಿಷ್ಠೆ ಇರ್ತದೆ. ಅವಕಾಶ ಬಂದಂತ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಸ್ಕೋಬೇಕು ಅನ್ನೋದು ಎಲ್ಲ ಸರ್ಕಾರಕ್ಕೂ ಎಲ್ಲ ಪಕ್ಷಕ್ಕೂ ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷಗಳಿಗೆ ಇದ್ದೇ ಇರ್ತದೆ. ಸೊ ಆ ದೃಷ್ಟಿನಲ್ಲಿ ಎಲ್ಲರೂ ಭಾಷಣ ಮಾಡಕ್ಕೆ ಹೋಗೋದು. ಚೀಫ್ ಮಿನಿಸ್ಟರ್ 2 ಸಲ ಬಂದಿದ್ರು, ಒಬ್ರು ಬಂದಿದ್ರು. ಈಗ ಅಶೋಕ್ ಅವರು ಹೇಳ್ತಾ ಇದ್ರು JDS ಅವರು ನಮ್ಗೆ ಸಹಾಯ ಮಾಡಿದ್ರು ಹಂಗೆ ಹಿಂಗೆ ಅಂತೇಳಿ. ನಿಜ, JDS ಅವರು ಕೆಲ ಮಧು ಬಂಗಾರಪ್ಪ ಪ್ರಚಾರ ಮಾಡಿದ್ದು ಹೌದಲ್ಲ, ಸ್ಟೇಜಿಗೆ ಬರಲಿಲ್ಲ, ಸ್ಟೇಜಿಗೆ ಬರಲಿಲ್ಲ, ಪ್ರಚಾರ ಮಾಡ್ತಾ ಇದ್ದೀನಿ ಅಂತ. ಅವರು ಓಪನ್ ಆಗೇ ಮಾಡಿದ್ರು, ಕದ್ದೆ ಮಧ್ಯಾಹ್ನ. ಅದೇ ವೇದಿಕೆಯನ್ನು ಕೂಡ ಅವ್ರು ಹಂಚ್ಕೊಳ್ಳಿಲ್ಲ. ರಾಘವೇಂದ್ರ ಕೂಡ ಈಗ ರಾಘವೇಂದ್ರ ಕೂಡ ಮಾತಾಡ್ತಾ ಹೇಳಿದ್ದು ಅದನ್ನೇ, ಅದೇ ವಿಚಾರ ಮಧು ಬಂಗಾರಪ್ಪ ಅವರ ಪ್ರಸ್ತಾಪ ಇಟ್ಕೊಂಡೆ ಅವ್ರು ಹೇಳಿದ್ದು JDS ಸಪೋರ್ಟ್ ಮಾಡಿತ್ತು ಅನ್ನೋದು ಸತ್ಯ, ಅದ್ ನೀವು ಒಪ್ಕೋಬೇಕು. ಇಲ್ಲ ಅಂತ ಹೇಳ್ತೀವಲ್ಲ, 100%. ನಾನು ಹೇಳಿದ್ದು ವೇದಿಕೆ ಬಂದ್ರು ಅಂತ. ಮಧು ಬಂಗಾರಪ್ಪ ಅವರು ಪ್ರೆಸ್ ಮಾಡಿದ್ರು ನಮ್ಮ ಪರವಾಗಿ, ಈ ವೇದಿಕೆಗೆ ಬರಲಿಲ್ಲ. ಅದು ಅಲ್ಲಿ ನಿಂತ ಸೋತದ ಅಭ್ಯರ್ಥಿ ಇದ್ನಲ್ಲ, ಅವರು ನಮ್ಮ ವೇದಿಕೆಗೆ ಬಂದ ಕೂಡಲೇ ರಿಸಲ್ಟ್ ಚೇಂಜ್ ಆಗ್ಬಿಡ್ತಿತ್ತು ಅಂತ ಆಗಲ್ಲ. ಪ್ರೆಸ್ ಮೀಟ್ ಅಲ್ಲಿ ಕಾಂಗ್ರೆಸ್ ಜೊತೆ ಬಂದು ಕೂತಿದ್ರು, ಅಲ್ಲಲ್ಲ ಪ್ರೆಸ್ ಮೀಟ್ ಅಲ್ಲಿ ಕಾಂಗ್ರೆಸ್ ಜೊತೆ ಬಂದು ಕೂತಿದ್ರು. ಆ ಪ್ರೆಸ್ ಮೀಟ್ ನಾನು ನೋಡಿದ್ದೀನಿ. ಪ್ರೆಸ್ ಮೀಟ್ ಮಾಡಿದ್ರು, ನಾನೇ ಹೇಳ್ತಾ ಇದ್ದೀನಲ್ಲ. ಕಲೆಕ್ಟಿವ್ ಪ್ರೆಸ್ ಮೀಟ್ ಅಂದ್ರೆ ನಮ್ಮ ಮಾದೇಪನ್ ಜೊತೆ ಎಲ್ಲ ಕೂತಿದ್ದು. ಅಲ್ಲಿ ಸ್ಥಳೀಯವಾಗಿದ್ದಂತ ಡಿಫಿಟೆಡ್ ಪಾರ್ಲಿಮೆಂಟ್ ಸದಸ್ಯ ಅಂತ ಮಂಜುನಾಥ್ ಭಂಡಾರಿ ಅವರು ಎಲ್ಲ ಸೇರಿ ಮಂಜುನಾಥ್ ಭಂಡಾರಿ ಕಾಂಗ್ರೆಸ್ ಅಲ್ವಾ, MP ಎಲೆಕ್ಷನ್ ಯಾತಕ್ಕೆ ಅಂತಂದ್ರೆ, ಈಗ ಜಾತ್ಯತೀತ ತತ್ವ ಇರ್ತಕ್ಕಂಥವ್ರು ಎಲ್ಲರೂ ಒಂದಾಗಿ ಮಾಡಬೇಕು ಅಂತ ಹೇಳಿ ಇಲ್ಲಿ
ಏನೇ ಬೇರೆ ಕಡೆ ಏನಾದರೂ ನಾವು ಮಾತ್ರ ಮಾಡ್ತೀವಿ ಅಂತೇಳಿ ಒಂದು ತೀರ್ಮಾನ ತಗೊಂಡು ಅವರು ನಮಗೆ ಸಹಾಯ ಮಾಡಿದರು. ನಾವು ಹೆಚ್ಚಿನ ಮತಗಳನ್ನು ಪಡ್ಕೊಳ್ಳೋದಕ್ಕೆ ಅವರು ಕಾರಣ ಇದ್ದಾರೆ ಅಂತ ನಾನು ಕೂಡ ಹೇಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಯಡಿಯೂರಪ್ಪನವರೇ ಗೆದ್ದಿದ್ದಾರೆ, ಅವರ ಶಕ್ತಿ ಇದೆ ಅಂತ ಏನಕ್ಕೆ ಕೇಳ್ತೀನಿ ಅಂತಂದರೆ, ಇಲ್ಲಿ ನಿಜವಾಗ್ಲೂ ಕೂಡ ಚುನಾವಣೆನ ನಾವು ಫೀಲ್ಡಲ್ಲಿ ಹೋದಾಗ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ನೀವು ಸರ್ಕಾರ ವಿರುದ್ಧವಾಗಿ ಅವ್ರಿಗೆ ಗೆದ್ದುಬಿಟ್ಟವ್ರೆ ಅನ್ನೋ ಮಾತನ್ನು ನೀವು ಹೇಳ್ತೀರಿ, ಅದಲ್ಲ. ಇಲ್ಲಿ ಚುನಾವಣೆ ಈಗ ಆ ಥರನೇ ಗೆಲ್ಲಬೇಕು ಅನ್ನಂಗಿದೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದು ಅಷ್ಟೆಲ್ಲ ಕೆಲಸ ಮಾಡಿದ್ದು ಅಂದರೆ 6,000ದಲ್ಲಿ ಗೆಲ್ಲಬೇಕಾಗಿರಲಿಲ್ಲ. ಅವ್ರು ಹೇಳ್ತಿದ್ವು 60,000ದಲ್ಲಿ ಗೆಲ್ತೀವಿ ಅಂತ ಹೇಳಿದ್ರು. ತಗೊಂಡಿರ್ತಕ್ಕಂಥದ್ದು 71,000 ಓಟು, 10,000 ಅವ್ರು ಹೇಳಿದ್ಕಿಂತ ಟೋಟಲ್ ಓಟ್ ಜಾಸ್ತಿ ತಗೊಂಡಿರ್ತಕ್ಕಂಥದ್ದು. ರಿಸಲ್ಟು ಕ್ವೈಟ್ ಕಾಮನ್. ಅದು ಸರ್ಕಾರ ಆಡಳಿತ ಎಲ್ಲಿರ್ತದೆ ಅಲ್ಲಿ ಪರವಾಗಿ ಜನ ಓಟನ್ನು ನಿರೀಕ್ಷಣೆ ಮಾಡಿ ಡೆವಲಪ್ಮೆಂಟ್ ಆಗ್ತದೆ, ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಮತವನ್ನು ಹಾಕ್ತಾರೆ, ನಿರೀಕ್ಷೆ ಇಟ್ಟಿರ್ತಾರೆ. ಸೊ ನಾವು ಇವತ್ತು ಈಗ ಬಳ್ಳಾರಿನಲ್ಲಿ ಬಹುಶಃ ಇವರು ಎಲೆಕ್ಷನ್ ನಡೆಸಿದ್ರು, ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಕೊಟ್ಟಿದ್ರಲ್ಲಿ. ಈ ಚುನಾವಣೆಯನ್ನು ಮಾಡ್ತಕ್ಕಂಥದ್ದು ಯಾವಾಗ ಯಾವ ಸಂದರ್ಭದಲ್ಲಿ ಹೆಂಗೆ ಓಟ್ ಹಾಕ್ತಾರೆ ಅನ್ನೋದನ್ನು ನಾವು ಅಳ್ಕೋಬೇಕಷ್ಟೇ. ಬಹುಶಃ ಇವತ್ತು ಅಲ್ಲಿ ಅಳತೆ ಸಿಗಲಿಲ್ಲ ನಿಮಗೆ, ಅಳತೆ ಸಿಗಲಿಲ್ಲ ಅನ್ನೋದಕ್ಕಿಂತ ನಾವು 0ಇಂದ ಆಯ್ತು ಬಂದಿದ್ದೀವಿ. ಅಲ್ಲಿ ನಾವು ಕಳೆದ ಬಾರಿ ವಿ ಆರ್ ಇನ್ 3rd place ಇನ್ ಅಸೆಂಬ್ಲಿ ಎಲೆಕ್ಷನ್. ನಾನು ರಾಘವೇಂದ್ರ ಅವ್ರನ್ನ ಆ ಬಗ್ಗೆ ಮಾತಾಡ್ತೇನೆ. ರಾಘವೇಂದ್ರ ಅವರೇ, ಕೇಳ್ತಾ ಇದ್ದೀರಿ ನೀವು ಮಂಜು ಅವರ ಮಾತನ್ನ. ಅವರು ನೇರವಾಗಿ ಹೇಳ್ತಿದ್ದಾರೆ, ಅದು ಯಡಿಯೂರಪ್ಪನವ್ರ ಗೆಲುವು ನಿಜ, ಆದರೆ ಯಡಿಯೂರಪ್ಪನವರು ಏನು ನಿರೀಕ್ಷೆ ಇಟ್ಕೊಂಡಿದ್ರಲ್ಲ ಅಂಥ ಗೆಲುವಲ್ಲ ಅಂತ. ನಾವು ಇವತ್ತು ಚರ್ಚೆಯಲ್ಲಿ ಏನು ಪ್ರಶ್ನೆಗಳನ್ನ ಇಟ್ಕೊಂಡಿದ್ದೇವೆ ಅದರಲ್ಲೂ ಕೂಡ ಅದು ಕೂಡ ಒಂದು ಮುಖ್ಯವಾದ ಪ್ರಶ್ನೆ. ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ರಿ, ನೀವು ಹೇಳಿದ್ರಿ, ನಿಮ್ಮ ತಂದೆಯವರು ಕೂಡ ಹೇಳಿದರು 60,000 ಲೀಡಲ್ಲಿ ಗೆಲ್ತೇವೆ ಅಂತ. ಬಹುಶಃ ನಿಮ್ಮ ನಿರೀಕ್ಷೆಯನ್ನು ನೀವು ಮುಟ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು. ಒಂದು ಗೌರವಾನ್ವಿತ ಮಂಜಣ್ಣವ್ರ ಬಗ್ಗೆ ನಂಗೆ ಅವ್ರ ಬಗ್ಗೆ ಸಾಕಷ್ಟು ಗೌರವ ಇದೆ. ಅವರು ಒಳ್ಳೆ ಮಾತನ್ನು ಅವ್ರು ಹೇಳಿದ್ರು. ನಮ್ಮ ಶಿಕಾರಿಪುರದಲ್ಲಿ ಕಾಂಗ್ರೆಸ್ಗೆ ಮತ ಕೊಟ್ಟಂಥ ಮತದಾರರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಂದೇ ಒಂದು ನವೀನ ಸಂಗತಿ ಅಂದರೆ, ಕಾಂಗ್ರೆಸ್ಸಿನ ಮುಖಂಡರು ಶಿಕಾರಿಪುರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಅವರ ಒಂದು ಮಾತನ್ನು ಹೇಳಿದ್ದಾರೆ. ದುಡ್ಡು ಹೆಂಡ ಹಂಚಿ ಯಡಿಯೂರಪ್ಪನವರು ಅವ್ರ ಮಗ ಗೆದ್ದರು ಅಂತೇಳಿ ಹೇಳಿದ್ದಾರೆ. ಅಂದರೆ ಈ ರೀತಿ ನಮ್ಮ ತಾಲೂಕಿನ ಮತದಾರರನ್ನ ಅವಮಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ದಯಮಾಡಿ ಕಾಂಗ್ರೆಸ್ ನೇತೃತ್ವ ಈ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊತೀನಿ. ಇದು ಒಂದು. ಎರಡನೇದು, ಅಂತರ ನಾವು ಸಾಕಷ್ಟು ಇನ್ನೂ ಹೆಚ್ಚಿನ ಒಂದು ಅಂತರವನ್ನು ನಿರೀಕ್ಷೆಯನ್ನು ಮಾಡಿದ್ವಿ. ಪೂಜ್ಯ ತಂದೆಯವರಿಗೆ ಯಡಿಯೂರಪ್ಪನವರೇ ಸವಾಲೇ ಹೊರತು ಆ ಜಾಗವನ್ನು ನಾವು ಯಾರೂ ಕೂಡ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಜಾಗದಲ್ಲಿ ಇವತ್ತು ರಾಘವೇಂದ್ರ ಅವ್ರ ಮಗನನ್ನು ಪಕ್ಷ ಆಶೀರ್ವಾದನ ಮಾಡಿ ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿತ್ತು. ನಮ್ಮಂಥ 100 ಜನ ಬಂದರೂ ಕೂಡ ಯಡಿಯೂರಪ್ಪನ ಜಾಗವನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಜನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪೂಜ್ಯ ತಂದೆಯವರು ಅವರ ಜೀವನದಲ್ಲಿ ಸಾಕಷ್ಟು ಅವರು ಕಾಲನ್ನು ಸವಿಸ್ಕೊಂಡು ಪಾದಯಾತ್ರೆ ಹೋರಾಟಗಳನ್ನೆಲ್ಲ ಮಾಡಿದ್ದಾರೆ. ಅನೇಕ ಬಡವರ ಕಣ್ಣೀರುಗಳನ್ನು ಒರೆಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ದಿಕ್ಕಲ್ಲಿ ಒಬ್ಬ ಈಗಿನ ಶಾಸಕ ನಿಮ್ಮ ರಾಘು ಕೂಡ ಆ ದಿಕ್ಕಲ್ಲಿ ಹೆಜ್ಜೆ ಇಡಬೇಕು ಅಂತೇಳಿ ಜನ ಒಂದು ಸೂಕ್ಷ್ಮವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಇವರಿಗೆ ಬೆರಳು ತೋರಿಸೋಕ್ಕಿಂತ ನನ್ನ ಒಂದು ಬೆರಳು ತೋರಿಸ್ಬೇಕು, 4 ಬೆರಳು ನನಗೆ ತೋರಿಸ್ತಾ ಇರುತ್ತೆ. ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬರುವಂಥ ದಿನದಲ್ಲಿ ಇನ್ನೂ ಒಂದು ಅತ್ಯಂತ ಹೆಚ್ಚಿನ ಒಂದು ಮತದಾರನ ವಿಶ್ವಾಸ ಗಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತೇಳಿ ವೀರೇಂದ್ರ ಅವರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸನ್ಮಾನ್ಯಶ್ರೀತ ಅಶೋಕ್ ಅವರಿಗೆ, ಸನ್ಮಾನ್ಯಶ್ರೀತ ಮಂಜುನಾಥ್ ಅವರಿಗೆ ನಾನು ಅಭಿನಂದನೆ ತಿಳಿಸಿ ಒಂದು ಬೇರೆ ಒಂದು ಕಾರ್ಯಕ್ರಮ ಇದೆ, ದಯವಿಟ್ಟು ನಾನು ಕಳಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ. ಧನ್ಯವಾದ ರಾಘವೇಂದ್ರ ಅವರೇ. ಹಾಗೆ ನಾನು ಪ್ರಶಾಂತ್ ನಾಥ್ ಅವ್ರ ಹತ್ರ ಹೋಗ್ತೇನೆ. ಪ್ರಶಾಂತ್ ನಾಥ್ ಅವರೇ, ನಾವೀಗ ಚರ್ಚೆ ಮಾಡ್ತಾ ಕೆಲವು ಪ್ರಶ್ನೆಗಳನ್ನ ಇಟ್ಕೊಂಡಿದ್ವಿ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಈ ಗೆಲುವನ್ನು ಯಾವ ರೀತಿ ನೋಡುತ್ತೆ ಅನ್ನುವಂಥದ್ದು. ಯಾಕಂದರೆ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಸಿದ್ದರಾಮಯ್ಯನವರು ಸ್ವತಃ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಂತಹ ಶಿಕಾರಿಪುರವನ್ನು ಸೋತಿದ್ದಾರೆ. ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ಗೆದ್ದಿದ್ದರೂ ಕೂಡ ಆ ಕ್ರೆಡಿಟ್ ಡಿ ಕೆ ಶಿವಕುಮಾರ್ ಅವರಿಗೆ ಹೋಗುತ್ತೆ. ಚಿಕ್ಕೋಡಿಯಲ್ಲಿ ಗೆದ್ದಿರುವಂಥ ಕ್ರೆಡಿಟ್ ಆಬ್ವಿಯಸ್ಲಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಮುಂದೆ ಹಲವಾರು ಸವಾಲುಗಳಿವೆ. ಒಂದು ಕಡೆ ಮಂಜು ಅವರು ಸೇರಿದಂತೆ ಹಲವಾರು ಸಚಿವಾಕಾಂಕ್ಷಿಗಳು ಸಾಲುಗಟ್ಟಿ ನಿಂತಿದ್ದಾರೆ. ಸಚಿವ ಸಂಪುಟದ ವಿಸ್ತರಣೆಯ ಚರ್ಚೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಯಾವ ರೀತಿ ನೋಡುತ್ತೆ? ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಪುನರ್ರಚನೆ ಆಗಿರ್ಬೋದು, ಅದಕ್ಕೆ ಈ ಒಂದು ಫಲಿತಾಂಶ ಯಾವ ರೀತಿ ಇಂಬು ನೀಡುತ್ತೆ ಅನ್ನುವಂಥದ್ದು. ವೀರೇಂದ್ರ, 2013ರಲ್ಲಿ ಸರ್ಕಾರ ಬಂದ ನಂತರ ಏನೊಂದು ಸಚಿವ ಸಂಪುಟ ವಿಸ್ತರಣೆ ಆಯಿತು. ನಂತರ ವರ್ಷಾಂತ್ಯದಲ್ಲಿ ಡಿ ಕೆ ಶಿವಕುಮಾರ್, ರೋಷನ್ ಬೇಗ್ ಅವರನ್ನು ಸಂಪುಟಕ್ಕೆ ತೆಗೆದುಕೊಂಡ ನಂತರ ಯಾವತ್ತಿಗೂ ಕೂಡ ಸಿದ್ದರಾಮಯ್ಯ ಉಪಚುನಾವಣೆಗಳು, ಲೋಕಸಭಾ ಚುನಾವಣೆಗಳು, ನಂತರ ಉಪಚುನಾವಣೆಗಳು ಅಂತಕ್ಕಂಥ
ತುಪ್ಪವನ್ನು ಕಾಂಗ್ರೆಸ್ ನಾಯಕರ ಮೂಗಿಗೆ ಸವರ್ತಾ ಇದ್ರು. ಆದರೆ ಈಗ ಉಪಚುನಾವಣೆಗಳ ಫಲಿತಾಂಶಗಳು ಬಂದಿವೆ. ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ಖುಷಿ ಪಡ್ತಕ್ಕಂಥ ಫಲಿತಾಂಶ ಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಮುಗ್ಗರಿಸಿದ ನಂತರ. ಹೀಗಾಗಿ ಈಗ ಹೈಕಮಾಂಡ್ಗೂ ಕೂಡ ಇದೊಂದು ದೊಡ್ಡ ಸವಾಲು, ಹೇಗೆ ಸಚಿವ ಸಂಪುಟದ ಪುನಾರಚನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ 4-5 ಸಚಿವರನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶವಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ನಿಗಮ ಮಂಡಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥದ್ದು. ಯಾಕಂದರೆ ಸರ್ಕಾರ ಬಂದು ಈಗಾಗಲೇ ಸುಮಾರು 16ರಿಂದ 17 ತಿಂಗಳುಗಳು ಕಳೆದಿವೆ. ಈಗ ಅದು ಹೇಗೆ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಪೊಲಿಟಿಕಲ್ ಸೆನ್ಸ್ ಹೇಳ್ತಿರ್ತಕ್ಕಂಥದ್ದು ವೀರೇಂದ್ರ, ಪ್ರಕಾಶ್ ಹುಕ್ಕೇರಿ ಗೆದ್ರು, DK ಶಿವಕುಮಾರ್ ಬಳ್ಳಾರಿಯಲ್ಲಿ ಚುನಾವಣೆಗಳನ್ನು ಮ್ಯಾನೇಜ್ ಮಾಡಿದ್ರು ಕೂಡ ಅದರ ಕ್ರೆಡಿಟ್ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿಗೂ ಕೂಡ ಸಲ್ಲುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ನ ದೃಷ್ಟಿಯಿಂದ ನೀವು ನೋಡಿದಾಗ ಹೈಕಮಾಂಡ್ ಒಂದು ಡಿಸರೆ ಅಂತಕ್ಕಂಥ ಸ್ಥಿತಿಯಲ್ಲಿದೆ. ದೆಹಲಿಯಲ್ಲಿ ಕುಳಿತುಕೊಂಡು ನೋಡಿದಾಗ ಹೈಕಮಾಂಡ್ ಒಂದು ರೀತಿಯ ಒಡೆದು ಹೋದ ಛಿದ್ರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಈಗ ಕಂಡು ಬರ್ತಾ ಇದೆ. ಯಾಕಂದರೆ ನರೇಂದ್ರ ಮೋದಿಯ ಗೆಲುವಿನ ಕಾರಣದಿಂದ ಕಾಂಗ್ರೆಸ್ ಒಂದು ಮಾರಲ್ ಆಗಿ ಡೌನ್ ಹೊಡೆದಿತ್ತು ಅಂತಕ್ಕಂಥದ್ದು. ಈಗ ಚುನಾವಣೆಯಲ್ಲಿ ಗೆದ್ದುಕೊಂಡಿರ್ತಕ್ಕಂಥ ಗೆಲುವು ಅದು ಕಮಾಂಡರ್ ಇನ್ ಚೀಫ್ ಆಗಿ ಸಿದ್ದರಾಮಯ್ಯನವ್ರಿಗೂ ಕೂಡ ಗೆಲುವಿನ ಶ್ರೇಯಸ್ಸು ನಿಶ್ಚಿತವಾಗಿ ಸಲ್ಲುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಮುಂಬರುವ ದಿನಗಳಲ್ಲಿ ಸಂಪುಟ ಪುನಾರಚನೆ ಮತ್ತು ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕದ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಮುಖ್ಯಮಂತ್ರಿಯಾಗಿ ಅಂತಕ್ಕಂಥದ್ದು. ನಿಶ್ಚಿತವಾಗಿ ನೀವು ಹೇಳದಂತೆ ಬಳ್ಳಾರಿಯ ಗೆಲುವು DK ಶಿವಕುಮಾರ್ಗೆ ಕ್ರೆಡಿಟ್ ಸಲ್ಲುತ್ತೆ, ಇವೆಲ್ಲವೂ ಕೂಡ ಇದ್ದದ್ದೇ. ಆದರೆ ಸಿದ್ದರಾಮಯ್ಯ ಕೂಡ ಈ ಗೆಲುವಿನಿಂದ ಉತ್ಸಾಹಿತರಾಗುವುದರ ಜೊತೆಗೆ ಹೈಕಮಾಂಡ್ನಲ್ಲಿ ಪ್ರಬಲರಾಗಿದ್ದಾರೆ ಅಂತಕ್ಕಂಥದ್ದು ನನಗನ್ನಿಸ್ತಕ್ಕಂಥ ಮಾತು. ಯಾಕಂದರೆ ಸಿದ್ದರಾಮಯ್ಯ 3ರಲ್ಲಿ 2 ಗೆಲ್ತಕ್ಕಂಥದ್ದು, ಲೋಕಸಭಾ ಚುನಾವಣೆಗಳಲ್ಲಿ ಅತ್ಯಂತ ಹೀನಾಯ ಸೋಲು, ಸ್ವತಃ ಹೈಕಮಾಂಡ್ ಇಲ್ಲಿ ಒಂದು ರೀತಿಯ ಮಾತನಾಡಲಾರ್ದಂಥ ಸ್ಥಿತಿಯಲ್ಲಿರುವಾಗ ಉಪಚುನಾವಣೆಗಳಲ್ಲಿನ ಗೆಲುವು ನಿಶ್ಚಿತವಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ರೀತಿಯ ಕ್ರೆಡಿಟನ್ನು ತರುತ್ತೆ, ಜೊತೆಗೆ ಬಾರ್ಗೇನಿಂಗ್ ಪವರನ್ನು ಕೂಡ ಹೆಚ್ಚಿಸ್ತಕ್ಕಂಥದ್ದು ನಿಶ್ಚಿತವಾಗಿದೆ. ಮುಂಬರುವ ಸವಾಲು ಹೈಕಮಾಂಡ್ನ ಪಾಲಿಗೆ ಮುಂದೆ ಸಂಪುಟ ಪುನಾರಚನೆ ಮತ್ತು ನಿಗಮ ಮಂಡಳಿಗ ಅಧ್ಯಕ್ಷರ ಏನೊಂದು ನೇಮಕಾತಿ ಇದೆ, ಇದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಮತಕ್ಕೆ ಅವಕಾಶ ಕೊಡದೆ ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ದೊಡ್ಡ ಸವಾಲಿರ್ತಕ್ಕಂಥದ್ದು. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಾಯಕರಿಗೆ ಬರವಿಲ್ಲ. ನಮ್ಮ ಸ್ಟುಡಿಯೋದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಮಂಜು ಕೂಡ ಸಚಿವ ಸಂಪುಟದ ಪ್ರಬಲ ಆಕಾಂಕ್ಷಿ. 2013ರ ಮೇನಲ್ಲೇ ಅವರಿಗೆ ಸಚಿವರ ಆಗಬೇಕು ಅಂತಕ್ಕಂಥ ಅವಕಾಶವಿತ್ತು, ತಪ್ಪಿಸಲಾಯಿತು. ಈಗ ಈ ರೀತಿಯಾಗಿರ್ತಕ್ಕಂಥ ನಾಯಕರಿಗೆ ಸಚಿವ ಸ್ಥಾನ ಕೊಡದೇ ಇದ್ದರೆ ಅದು ನೇರವಾಗಿ ಭಿನ್ನಮತಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ಸಚಿವ ಸಂಪುಟ ಪುನಾರಚನೆ ಮತ್ತು ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕವನ್ನು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಜೊತೆಗೂಡಿ ಹೇಗೆ ಮಾಡುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಮುಂದಿರ್ತಕ್ಕಂಥ ಸವಾಲು. ವೀರೇಂದ್ರ. ಎಸ್ ಪ್ರಶಾಂತ್, ಏನು ನೀವು ಸಂಪುಟ ಪುನರಚನೆ ಅನ್ನುವಂಥ ಪದವನ್ನು ಬಳಸಿದ್ರಿ, ಆ ಪದವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇವತ್ತು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಸಿದ್ಧರಿರಲಿಲ್ಲ ಅನ್ನುವಂಥದ್ದು. ಈಗ ಒಂದು ಬ್ರೇಕ್ ತೆಗೆದುಕೊಳ್ತೇನೆ, ಅದಾದ ನಂತರ ಅವ್ರು ಹೇಳಿದ್ದೇನು ಅನ್ನೋದನ್ನು ಕೂಡ ನಾನು ತೋರಿಸುವನಿದ್ದೇನೆ. ಹಾಗೆ ಬೆಳಗಾವಿಯಿಂದ ಇವತ್ತು ಚಿಕ್ಕೋಡಿಯಲ್ಲಿ ವಿಜಯದ ಮಾಲೆಯನ್ನು ಧರಿಸಿದಂತಹ ಗಣೇಶ್ ಹುಕ್ಕೇರಿ ಕೂಡ ನಮ್ಮನ್ನು ಸೇರ್ಕೊಳ್ತಾರೆ, ಅವ್ರನ್ನ ಕೂಡ ಮಾತನಾಡಿಸ್ತೇನೆ. ಹಾಗೆ ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಸಣ್ಣ ಬ್ರೇಕ್ನ ನಂತರ.